ಎಲ್ರಿಗೂ ನಮಸ್ಕಾರ. ನಾನು ಸವಿತಾ ಕಿರಣ್ ಬೆಂಗಳೂರಿಂದ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ಇವತ್ತು ನಾನು ಒಂದು ಕಬಾಬ್ ಬೈಟ್ಸ್ ಅಂತ ತೋರಿಸ್ತಾ ಇದ್ದೇನೆ. ಇದೊಂದು ಈವ್ನಿಂಗ್ ಸ್ನ್ಯಾಕ್ ಆಗಿರ್ಬೋದು. ಸೊ ಎಲ್ಲರೂ ನೀವು ಜಾಯ್ನ್ ಆಗೋರು ಬೇಗ ಬನ್ನಿ, ಸ್ಟಾರ್ಟ್ ಮಾಡೋಣ. ಸೊ ಇದು ಅಮೂಲ್ ಕನ್ನಡ ಫೇಸ್ಬುಕ್ ಪೇಜ್ ಬಂದು ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ನಮ್ಮ ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಿಮಗೆ ಸದಾ ತೋರಿಸ್ತಾ ಇರ್ತೀವಿ. ನೀವು ಹಾಗೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕಬಾಬ್ ಬೈಟ್ಸ್ ಅಂತ ತೋರಿಸ್ತೀನಿ. ಕಬಾಬ್ ಬಂದಿದ ತಕ್ಷಣ ನಾರ್ಮಲ್ ಕಬಾಬ್ ತೋರಿಸ್ತಾರಿರೋ ಏನು ನಮ್ಗೆ ಗೊತ್ತಿರೋದೇ ಅನ್ಕೋಬೇಡಿ. ಇದೊಂದು ಟ್ವಿಸ್ಟ್ ಅಂತ ಅನ್ಕೊಳ್ಳಿ. ಯಾಕಂದ್ರೆ ಲೆಫ್ಟ್ ಓವರ್ ರೋಟೀಸ್ ನಿಮ್ಮ ಮನೇಲಿ ಬೆಳಗ್ಗೆ ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡಿದೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಚಪಾತಿ ಯೂಸ್ ಮಾಡಿ ಒಂದು ಸ್ನ್ಯಾಕ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಸೇಮ್ ಕಬಾಬ್ ಇಂಗ್ರೀಡಿಯೆಂಟ್ಸ್ ವಿತ್ ರೋಟಿ ಮೇಲೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಏಜ್ ಗ್ರೂಪ್ನವರು ತಿನ್ನೋವಂಥ ರೆಸಿಪಿ ಇದು. ತುಂಬ ಓವರ್ ಜಂಕ್ ಅನ್ಕೋಬೇಡಿ. ಯಾಕಂದರೆ ಎಲ್ಲ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅಮೂಲ್ ಆಟ ಹಾಗೂ ಅಮೂಲ್ ಆರ್ಗ್ಯಾನಿಕ್ ಕಾಬೂಲಿ ಚೆನ್ನ, ಕಡಲೆಕಾಳು ಅಂತಾರಲ್ಲ, ಕಾಬೂಲ್ ಕಡಲೆ, ಅದು ಹಾಗೂ ಬೇರೆ ಹಲವಾರು ಐಟಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ಸೊ ಇವತ್ತು ನಾನು ಕಬಾಬ್ ಬೈಟ್ಸ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಇದಕ್ಕೆ ಅಮೂಲ್ ಆರ್ಗ್ಯಾನಿಕ್ ರೇಂಜ್ ಬರ್ತಾ ಇದೆ. ಇದರಲ್ಲಿ ಹಲವಾರು ಪಲ್ಸಸ್ ಅಂಡ್ ಸೀರಿಯಲ್ಸ್ ಹಾಗೂ ಕೆಲವು ಸ್ಪೈಸಸ್ ಅಂದರೆ ಟರ್ಮರಿಕ್ ಹಾಗೂ ಜಿಂಜರ್ ಪೌಡರ್, ಶುಂಠಿ ಪೌಡರ್ ಸಿಗುತ್ತೆ. ಸೊ ಇದರಲ್ಲಿ ನಾನು ಇವತ್ತು ಅಮೂಲ್ ಟರ್ಮರಿಕ್ ಪೌಡರ್ ಹಾಗೂ ಅಮೂಲ್ ಆರ್ಗ್ಯಾನಿಕ್ ಆಟ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ ರೋಟಿ ಚಪಾತೀಸ್ ಎಲ್ಲ. ಹಾಗೂ ಅಮೂಲ್ ಆರ್ಗ್ಯಾನಿಕ್ ಕಾಬೂಲಿ ಚೆನ್ನ. ಇದು ಬೈಟ್ಸ್ನ ರೋಸ್ಟ್ ಮಾಡೋದಕ್ಕೆ ಅಮೂಲ್ ಕೌ ಘೀ, ಹಸುವಿನ ತುಪ್ಪ ತಗೋತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋ ಮಸಾಲಾಸ್ ಹೇಳ್ತೀನಿ. ಇದೇನು ಮಾಡಿದ್ದೀನಿ, ಅಮೂಲ್ ಆರ್ಗ್ಯಾನಿಕ್ ಕಾಬೂಲಿ ಚೆನ್ನನ ರಾತ್ರಿನೇ ನೆನೆಸಿ ಬೆಳಗ್ಗೆ ಕೂಗಿಸಿಟ್ಕೊಂಡಿದ್ದೀನಿ. ಸಾಫ್ಟ್ ಆಗಿದೆ. ನಾರ್ಮಲ್ ಸಾಫ್ಟಾಗಿ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಮಸಾಲಾಸ್, ರೆಡ್ ಚಿಲ್ಲಿ ಪೌಡರ್, ಉಪ್ಪು, ಅರಿಶಿಣದ ಪುಡಿ, ಗರಂ ಮಸಾಲ, ಸ್ವಲ್ಪ ಅಮ್ಚೂರ್ ಪೌಡರು, ಹಾಗೂ ಇದಕ್ಕೆ ಮೇಲೆ ಆನಿಯನ್ ರಿಂಗ್ಸ್ ಹಾಗೂ ಎಳ್ಳು, ಬಿಳಿ ಎಳ್ಳು, ಕರಿ ಎಳ್ಳು ಎರಡು ತೊಗೊಂಡಿದ್ದೀನಿ. ನೋಡಿ, ಈ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಏನು ಜಾಸ್ತಿ ಮಸಾಲಾಸ್ ಅಂದರೆ ಬೇಸಿಕ್ ಮಸಾಲಾಸ್ ಹಾಕಿದ್ದೀನಿ ಅಷ್ಟೇ. ಇನ್ನೇನು ಜಾಸ್ತಿ ಪ್ರಿಪ್ರೇಷನ್ ಇರಲ್ಲ. ನಿಮ್ಮ ಮನೇಲಿ ಮಾಡಿಟ್ಟಿರೋ ಚಪಾತಿ, ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಚಪಾತಿ. ಸೊ ಇವತ್ತು ನಾನು 2 ಚಪಾತೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಅಮೂಲ್ ಆರ್ಗ್ಯಾನಿಕ್ ಆಟಾನಲ್ಲಿ ಮಾಡಿರೋಂಥ ಚಪಾತಿ. ತುಂಬಾ ಸಾಫ್ಟಾಗಿ, ಇವನ್ ತಣ್ಣಗಾದರೂ ತುಂಬ ಸಾಫ್ಟ್ ಇರುತ್ತೆ. ಹಾಗೂ ಆರ್ಗ್ಯಾನಿಕ್ ಇರೋದ್ರಿಂದ ಇಟ್ ಇಸ್ ಪೆಸ್ಟಿಸೈಡ್ ಫ್ರೀ. ನೀವು ಸೇಫಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಅಮೂಲ್ ಪ್ರಾಡಕ್ಟ್ಸ್ ಬಂದು ನಿಮಗೆ ಹಲವಾರು ಆ್ಯಪ್ಸಲ್ಲಿ ದೊರೆಯುತ್ತೆ. ಮೊದಲನೇದಾಗಿ ಅಮೂಲ್ ಆ್ಯಪ್ ಅಂತ ಇದೆ, ಅದರಲ್ಲೂ ನೀವು ಆರ್ಡರ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಬ್ಯಾಂಗ್ಳೂರ್, ಮೈಸೂರಲ್ಲಿದ್ದರೆ ಬ್ಲಿಂಕಿಟ್, ಸೆಪ್ಟೋ, ಅಮೆಝಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಈ ರೀತಿ ಎಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವೈಲಬಲ್ ಇರುತ್ತೆ. ಹಾಗೆ ಡೈರಿ ಪ್ರಾಡಕ್ಟ್ಸ್ ಜೊತೆಗೆ ಈ ಆರ್ಗ್ಯಾನಿಕ್ ರೇಂಜಸ್ಸು ಅವೈಲಬಲ್ ಇರುತ್ತೆ. ನೀವು ಆರ್ಡರ್ ಮಾಡ್ಕೋಬೋದು. ಬ್ಯಾಂಗ್ಳೂರಲ್ಲಂತೂ ಜಸ್ಟ್ 10 to 15 ಮಿನಿಟ್ಸಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಬೇಗ ಆರ್ಡರ್ ಮಾಡಿಕೊಂಡು ನೀವು ತಕ್ಷಣ 1 ಅವರಲ್ಲೇ ಪ್ಲ್ಯಾನ್ ಮಾಡ್ಕೋಬೋದು ಏನು ಮಾಡಬೇಕಂದ್ರೂ. ಇವಾಗ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಮೇಯ್ನಾಗಿ ಒಂದು ಚಾಪರ್ ಯೂಸ್ ಮಾಡ್ತಾ ಇದ್ದೀನಿ. ಬೇಕಂದ್ರೆ ನೀವು ಸ್ಮ್ಯಾಶ್ ಮಾಡ್ಬೋದು, ನಿಮ್ಮಿಷ್ಟ. ಸ್ಮ್ಯಾಶ್ ಇಂತ ಇದು ಫಾಸ್ಟಾಗಿ ಆಗುತ್ತೆ. ಸೊ ಇದು ಅಮೂಲ್ ಕಾಬೂಲಿ ಚೆನ್ನ, ಅಮೂಲ್ ಕಡಲೆಕಾಳು ನಾನು ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನ ನಾನು ಫಸ್ಟ್ ಚಾಪರಲ್ಲಿ ಜಸ್ಟ್ ತರಿಯಾಗಿ ಮಾಡ್ಕೋತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡದಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್ ಬ್ಯಾಂಗ್ಳೂರಿಂದ ನಿಮಗೆ ಕಬಾಬ್ ಬೈಟ್ಸ್ನ ತೋರಿಸ್ತಾ ಇದ್ದೇನೆ. ನೆನೆಸಿ ನಾವು ಬೇಯಿಸಿರೋದ್ರಿಂದ ತುಂಬ ಸಾಫ್ಟಾಗಿ ಆಗಿದೆ.
ಜಸ್ಟ್ ನಮಗೆ ಸ್ಮ್ಯಾಶ್ ಆಗೋದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತೇನೆ. ಜಸ್ಟ್ ಸ್ಮ್ಯಾಶರ್, ಪಾವ್ ಭಾಜಿ ಸ್ಮ್ಯಾಶರ್ ಇರುತ್ತಲ್ವಾ, ಅದಾದ್ರೂ ಯೂಸ್ ಮಾಡ್ಬೋದು. ಆಗಿದೆ. ಚೆನ್ನಾಗಿ ತರಿಯಾಗಿ ಸ್ಮ್ಯಾಶ್ ಆಗಿದೆ. ಇದು ಒಂದು ಬೌಲಿಗೆ ಹಾಕೋಣ. ಇದೇನು ಲೆಂತಿ ಪ್ರೋಸೆಸ್ ಅನ್ಕೋಬೇಡಿ, ಈಸಿ ಪ್ರೋಸೆಸ್ ತೋರಿಸ್ತೀನಿ. ಯಾಕಂದ್ರೆ ಎಲ್ಲಾರ್ಗು ಇವಾಗ ಟೈಮ್ ಇರೋದಿಲ್ಲ. ಸೊ ಕ್ವಿಕ್ ಅಂಡ್ ಈಸಿ ರೆಸಿಪೀಸ್ನ ಎಲ್ಲರೂ ಪ್ರಿಫರ್ ಮಾಡ್ತೀರಾ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ನಿಮ್ಮ ಮನೇಲಿ ಮಿಕ್ಕಿರೋ ಚಪಾತಿಗೆ ಯೂಸ್ ಮಾಡಿ ಮಾಡೋ ಅಂಥದ್ದು ಇದು. ಸೊ ಇವಾಗ ಸ್ಮ್ಯಾಶ್ ಮಾಡಿರೋ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ಸೊ ಹಸಿಮೆಣಸಿನಕಾಯಿ ನಾನು ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ. ನಿಮಗೆ ಮಕ್ಕಳು ತಿನ್ನಲ್ಲ ಅಂತಂದ್ರೆ ನೀವು ಹಸಿ ಖಾರದ ಹಾಕೋಬಹುದು. ಜೊತೆಗೆ ನಾನು 2 ಚಿಲ್ಲೀಸು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿದೆ. ರೆಡ್ ಚಿಲ್ಲಿ ಪೌಡರ್ ಇದರಲ್ಲಿ. ಸೊ ರೆಡ್ ಚಿಲ್ಲಿ ಪೌಡರ್, ಅಮ್ಚೂರ್ ಪೌಡರ್, ಗರಂ ಮಸಾಲ, ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಬೇಕಾಗತ್ತೆ. ಇದಿಷ್ಟು ಹಾಕಿದ್ದೀನಿ. ಇದು ಈ ತರ ಕಡ್ಡಿಗಳು ಸಿಗತ್ತೆ, ಈ ತರ ಸ್ಕ್ವೇರ್ಸ್ ಇಟ್ಕೊಳ್ಬೇಕು. ಹೀಗೇನಂದ್ರೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ನಾನು ಬೇಸಿಕ್ ಫಿಲ್ಲಿಂಗ್ ಅನ್ಕೊಳ್ಳಿ. ನೀವು ಇದನ್ನ ಇನ್ನ ಎನ್ಹ್ಯಾನ್ಸ್ ಮಾಡ್ಬೋದು. ನೀವು ಪನೀರ್, ಅಮೂಲ್ ಮಲಾಯಿ ಪನೀರ್ ಯೂಸ್ ಮಾಡ್ಬೋದು. ಗ್ರೇಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ನೀವು ಸೋಯಾ ಗ್ರಾನ್ಯೂಲ್ಸ್ ಅದು ಸಹ ಹಾಕ್ಬೋದು. ನೀವೇನೇ ಹೊಸ ಇಂಗ್ರೀಡಿಯೆಂಟ್ ಅಡಿಷನ್ ಮಾಡ್ಕೊಂಡ್ರೆ ಅದೊಂದು ಇನ್ನೋವೇಷನ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಕುಕ್ ಆಗಿರೋ ಚೆನ್ನ. ಸೊ ಇದು ಏನು ನಿಮ್ಗೆ ಇದೇ ಡೈರೆಕ್ಟ್ ಕನ್ಸಂಪ್ಷನ್ ಮಾಡಿದ್ರೆ ನಿಮ್ಗೇನೂ ಆಗೋದಿಲ್ಲ. ಇದು ಜಸ್ಟ್ ಒಂದು ರೋಸ್ಟಿಂಗ್ ಪ್ರೋಸೆಸ್ಗೆ ನೆಕ್ಸ್ಟ್ ಮಾಡ್ಕೋತೀವಿ ಅಷ್ಟೇನೆ. ಬಟ್ ಇದು ಆಲ್ರೆಡಿ ಕುಕ್ ಆಗಿರೋ ಚೆನ್ನ. ಇದಕ್ಕೆ ಎಲ್ಲ ಮಸಾಲಾಸ್ ಹಾಕಿದ್ದೀನಿ. ಇನ್ನೇನು ಹೆಚ್ಚಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲೇ ನಿಮ್ಗೆ ಇರೋಂಥ ಇಂಗ್ರೀಡಿಯೆಂಟ್ಸ್. ಸೊ ನಾವು ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ ತೋರಿಸಿದಾಗ ಎಷ್ಟೊಂದು ಜನ ಟ್ರೈ ಮಾಡ್ತೀರಾ, ಹೆಚ್ಚಾಗಿ ಪ್ರೋಸೆಸ್ ಇರಲ್ಲ, ಹೋಗಿ ತಗೊಂಡು ಬರೋದು ಎಲ್ಲ. ಬಟ್ ಇದು ನೀವು ಇನ್ಸ್ಟಾಮಾರ್ಟ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಹಾಗೂ ಬ್ಲಿಂಕಿಟ್, ಅಮೆಝಾನ್ ಅಲ್ಲಿ ನೀವು 10 to 15 ಮಿನಿಟ್ಸ್ ಅಲ್ಲೇ ಆರ್ಡರ್ ಮಾಡ್ಬೋದು ನಮ್ಮ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ. ಸೊ ಇದು ರೆಡಿ ಇದೆ. ಇದೊಂದು ಸ್ವಲ್ಪ ಟೇಸ್ಟ್ ನೋಡೋಣ ಸರಿ ಇದೆಯಾ ಅಂತ. ಉಪ್ಪು ಖಾರ ಸರಿ ಇದೆ. ಸೊ ಇದೇನ್ ಮಾಡೋಣ ಅಂದ್ರೆ ಫಸ್ಟ್ ಈ ತರ ರೋಟಿಗೆ ಇದನ್ನ ಸ್ಪ್ರೆಡ್ ಮಾಡೋಣ. ನಾರ್ಮಲ್ ಚೆನ್ನ ಫಿಲ್ಲಿಂಗ್. ಸೊ ಚೆನ್ನ ಅಂದ ತಕ್ಷಣನೇ ಇಟ್ ಇಸ್ ಪ್ರೋಟೀನ್ ರಿಚ್. ಸೊ ಈಗಿನ ಮಕ್ಕಳು ತುಂಬಾ ಪ್ರೋಟೀನ್ ಕಾನ್ಶಿಯಸ್ ಇರ್ತಾರೆ. ಏನೇ ದಿನ ಕನ್ಸಂಪ್ಷನ್ ಮಾಡೋ ಫುಡ್ಡಲ್ಲಿ ಪ್ರೋಟೀನ್ ಇರಬೇಕು ಅಂತ ಅವರು ಪ್ಲಾನ್ ಮಾಡ್ತಾರೆ ಮಕ್ಕಳು. ಈಗಿನ ಜನರೇಷನ್ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಸೊ ನಾವು ಹೆಲ್ತಿ ಡಿಶಸ್ನ ತೋರಿಸಿದಾಗ ಈವನ್ ದೊಡ್ಡೋರಂತಲ್ಲ, ಮಕ್ಕಳು ಸಹ ಈ ತರ ಟ್ರೈ ಮಾಡಿ ಮಾಡ್ಕೊಂಡ್ಬಿಡ್ತಾರೆ. ಸೊ ನಿಮ್ಮ ಮನೇಲಿ ಯಾರಾದ್ರೂ ಮಕ್ಳು ಇದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು ಈ ರೆಸಿಪಿನ. ಯಾಕಂದ್ರೆ ಇದರಲ್ಲಿ ಹೆಚ್ಚಾಗಿ ಪ್ರೊಸೆಸಸ್ ಇಲ್ಲ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನೇನು ಇಲ್ಲ ನೋಡಿ, ಅಷ್ಟೇ.
ಟೈಟ್ ಆಗಿ ರೋಲ್ ಮಾಡ್ಕೊಳ್ಳಿ. ಸೊ ನಾರ್ಮಲ್ ಚಪಾತಿ, ಮಿಕ್ಕಿರೋ ಮನೇಲಿ ಇರೋ ಚಪಾತಿ ಇದು. ಸೊ ಟೈಟ್ ಆಗಿ ರೋಲ್ ಮಾಡ್ಕೊಳ್ಳಿ ಈ ರೀತಿ. ಒಂದು ಚಾಕುನಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಮುಕ್ಕಾಲು ಇಂಚ್ ಅನ್ಕೊಳ್ಳಿ ಈ ರೀತಿ. ಸೊ ಟೈಟ್ ಆಗಿ ನಾವು ರೋಲ್ ಮಾಡ್ಕೊಂಡ್ರೆ ನೀಟಾಗಿ ಬರತ್ತೆ. ಇಲ್ಲಿ ತೋರಿಸ್ತೀನಿ. ಸೊ ಇದು ರೋಲ್ ಮಾಡಿರೋದು, ಚಪಾತಿ ರೋಲ್ ಮಾಡಿರೋದು ಈ ರೀತಿ ಆಗತ್ತಾ. ಸೊ ನಾವು ಒಳಗಡೆ ಫಿಲ್ಲಿಂಗ್ ಹಾಕಿರೋದು ಆಲ್ರೆಡಿ ಕುಕ್ಡ್ ಕಾಬೂಲಿ ಚೆನ್ನ. ಈ ರೀತಿ ಈ ರೋಲ್ಸ್ನ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಒಂದು ಅರ್ಧ ಮುಕ್ಕಾಲು ಇಂಚ್ ಇದ್ರೆ ಸಾಕು. ತುಂಬಾ ತೆಳು ಇದ್ರೂ ನಿಮ್ಗೆ ಅದು ಕಟ್ ಆಗೋದಿಲ್ಲ, ಈ ತರ ರೋಲ್ ನಿಲ್ಲಲ್ಲ. ಸೊ ರೌಂಡ್ ರೋಲ್ಸ್ ನೋಡಿ. ಸೊ ಒನ್ ಬೈಟ್ಸ್ ಇದು ನಿಮ್ಗೆ ಪಾರ್ಟೀಸ್, ನೀವು ಏನಾದ್ರು ಕಿಟಿ ಪಾರ್ಟಿ ಅವೆಲ್ಲ ಮಾಡಿದಾಗ ಇದು ಚೆನ್ನಾಗಿ ಬರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿ ಆಗೋ ಇರುತ್ತೆ. ಸ್ವಲ್ಪ ರೌಂಡ್ ಆಗಿ ಶೇಪ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಷ್ಟೊತ್ತಿಗೆ ಈ ತವಾ ರೆಡಿ ಮಾಡೋಣ. ಸೊ ಏನ್ ಮಾಡ್ಕೋಬೇಕಂದ್ರೆ, ನಾನು ರೋಲ್ ಮಾಡಿದ್ದೀನಲ್ಲ, ಸೊ ದಿಸ್ ರೌಂಡ್ ರೋಲ್ಸ್. ಸೊ ಇದು ಈ ಲಾಸ್ಟ್ ಎಂಡ್ ನ ಲಾಕ್ ಮಾಡಿ ಈ ರೀತಿ ಒಳಗಡೆ ಪಿಯರ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಲಾಸ್ಟ್ ರೋಲ್ ಇದಲ್ಲ, ಇದನ್ನ ಇಲ್ಲಿ ಪಿಯರ್ಸ್ ನೋಡಿ ಈ ರೀತಿ. ನಾನೇನಂದ್ರೆ ಇದಕ್ಕೆ ಮತ್ತೆ ಒಂದು ಎಳ್ಳನ್ನ ಇದು ಮಾಡ್ತಾ ಇದ್ದೀನಿ. ಎಳ್ಳು ಮಾಮೂಲಿ ಬಿಳಿ ಎಳ್ಳು, ಕರಿ ಎಳ್ಳು ಇರುತ್ತಲ್ಲ ಅದು ಎರಡು ಕೂಡ ಒಂದ್ ಸ್ವಲ್ಪ. ಸೊ ಎಳ್ಳು ನಿಮ್ಗೆ ಗೊತ್ತಿದ್ದಂಗೆ ಇಟ್ ಇಸ್ ವೆರಿ ಗುಡ್ ಫಾರ್ ಕ್ಯಾಲ್ಸಿಯಂ, ತುಂಬಾ ಹೆಲ್ತಿ ಇಂಗ್ರೀಡಿಯೆಂಟ್ ಅದು. ಸೊ ಹೊರಗಡೆ ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಸೊ ಅದೇ ರೀತಿ ಇದನ್ನ ನಾನು ಪ್ರಿಕ್ ಮಾಡ್ತಾ ಇದ್ದೇನೆ. ನೀವು ಸ್ಮಾಲ್ ಟೂತ್ ಪಿಕ್ಸ್ ಅಲ್ಲಿ ಸಹ ಹಾಕೋಬಹುದು ಇದನ್ನ. ನೀವೇನಾದ್ರೂ ಇನ್ನ ಹೇಳಿದ್ನಲ್ಲ ಕಿಟಿ ಪಾರ್ಟಿ ರೆಸಿಪೀಸ್ಗಾದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಟೂತ್ ಪಿಕ್ಸ್ ನ ಯೂಸ್ ಮಾಡಿ ಒನ್ ಬೈಟ್ ನ ನೀವು ರೆಡಿ ಮಾಡ್ಬೋದು. ಇದು ನಾನು 2 ಬೈಟ್ಸ್ ತೋರಿಸ್ತಾ ಇದ್ದೀನಿ. ಸೊ ಎರಡು ಕಡೆನೂ ನಾವು ಸ್ಟಿಕ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಮನೇಲಿ ನೀವು ಮಾಡಿರೋ
ಚಪಾತಿ ಹಿಟ್ಟು ಮಿಕ್ಕಿದಾಗ ಈ ತರ ಬೆಸ್ಟ್ ರೆಸಿಪಿ ಇದು. ರೋಟಿ ನೂಡಲ್ಸ್ ಏನೇನೋ ಮಾಡ್ತಾರೆ, ಬಟ್ ನೂಡಲ್ಸ್ ಅಂದ್ರೆ ಅಗೇನ್ ಸಾಸ್ ಎಲ್ಲ ಹಾಕ್ಬೇಕಾಗತ್ತೆ. ಇದಕ್ಕೆ ಲೆಸರ್ ಕಂಟೆಂಟ್ ಆಫ್ ಸಾಸ್ ಅಂದ್ರೆ ಜಸ್ಟ್ ನಾನೊಂದು ಸುಮ್ಮನೆ ಒಂದು ಲಾಸ್ಟ್ ಅಲ್ಲಿ ಗಾರ್ನಿಶ್ಗೆ ತೋರಿಸ್ತೀನಿ ಅಷ್ಟೇ, ಬಟ್ ಇದಕ್ಕೇನ್ ಬೇಕಾಗಲ್ಲ. ಸೊ ರೆಡಿ ಇದೆ ಇದು. ಈ ರೀತಿ ಇವಾಗ ಇಲ್ಲಿ ತವಾ ಮೇಲೆ ಇಡೋಣ. ಸೊ ಇದಕ್ಕೆ ನಾನು ಅಮೂಲ್ ಕೌ ಘೀ ಯೂಸ್ ಮಾಡ್ತಾ ಇದ್ದೇನೆ. ಸೊ ಘೀ ಅಂದ್ಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಎರಡು ಕಡೆನೂ ನಾನು ರೋಸ್ಟ್ ಮಾಡೋಣ. ಸೊ ಇದು ಬೆಸ್ಟ್ ಸಿಂಗಲ್ ಪೀಸಸ್ ನ ಬೇಕಂದ್ರೆ ನೀವು ಒಂದು ಟೂತ್ ಪಿಕ್ ಹಾಕಿದ್ರೆ ನೀವು ಪಾರ್ಟೀಸ್, ಮಕ್ಕಳ ಪಾರ್ಟೀಸ್ಗೆ ಎಲ್ಲ ಕಿಟಿ ಪಾರ್ಟೀಸ್ಗೆ ಎಲ್ಲ ನೀವು ಯೂಸ್ ಮಾಡ್ಬೋದು. ಆಲ್ರೆಡಿ ಇವನ್ ಚಪಾತಿ ಸಹ ನಾವು ಸುಟ್ಟಿರೋಂಥ ಚಪಾತಿ ಹಾಗೂ ನಾವು ಫಿಲ್ಲಿಂಗ್ ಮಾಡಿರೋಂಥದ್ದು ಆಲ್ರೆಡಿ ಕುಕ್ಡ್ ಇದು ಅದು ಫಿಲ್ಲಿಂಗ್. ಸೊ ಇದು ಜಸ್ಟ್ ರೋಸ್ಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಈವ್ನಿಂಗ್ಸ್ ಟೀ ಜೊತೆ ಕಾಫಿ ಜೊತೆ ಈ ತರ ಸ್ನ್ಯಾಕ್ಸ್ ಕೊಟ್ಟಾಗ ಏನಂತೀರಾ, ಖುಷಿಯಾಗೆ ತಿಂದ್ಬಿಡ್ತಾರೆ ಎಲ್ರು. ನೀವು ಯೂಶಲಿ ಈ ಕಬಾಬ್ಸ್ ಎಲ್ಲ ಡೈರೆಕ್ಟ್ ರೋಸ್ಟಿಂಗ್ ಮಾಡ್ತೀವಿ, ಇದು ಫಿಲ್ ಮಾಡಿ ರೋಸ್ಟ್ ಮಾಡ್ತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸ್ ಇದು. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿ. ಬೇಕಂದ್ರೆ ಇದಕ್ಕಿನ್ನ ನೀವು ಮಸಾಲಾಸ್ ಅಂತಂದ್ರೆ ಮ್ಯಾರಿನೇಟ್ ಮಾಡ್ಬೋದು. ಇದು ಜಸ್ಟ್ ಬೇಸಿಕ್. ಇದಾದ್ರೆ ಸ್ವಲ್ಪ ಬೇಗನೂ ಮಾಡ್ಬೋದು, ಹಾಗೂ ಟೇಸ್ಟ್ ಅಂತೂ ಬಿಡಿ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಅದೇ ರೀತಿ ನಾವು ಇದ್ ಮಾಡಿರ್ತೀವಿ, ಮಸಾಲಾಸ್ ಎಲ್ಲ ಹಾಕಿರೋದ್ರಿಂದ, ಬೇಸಿಕ್ ಮಸಾಲಾಸ್ ಹಾಕಿರೋದ್ರಿಂದ. ಇದು ನೋಡಿ ರೋಸ್ಟೇ ಹಾಗೆ ಹೋಯ್ತು ಮಾತಾಡ್ತಾ ಮಾತಾಡ್ತಾ. ಸ್ವಲ್ಪ ಬೇಕಂದ್ರೆ ಒಂದು ಅಡ್ಡನೂ ಒಂದಿಷ್ಟು ಮಾಡ್ಬೋದು. ನಾನು ಹೇಳ್ದಂಗೆ ರೋಟಿ ಇಸ್ ಆಲ್ರೆಡಿ ನಾವು ಸುಟ್ಟಿರೋ ರೋಟಿ ಅದು. ಸೊ ಲೈಟ್ ಆಗಿ ನಾವು ಜಸ್ಟ್ ಟರ್ನ್ ಮಾಡ್ಕೊಳ್ಳೋಣ. ರೆಡಿ ಇದೆ. ಎಷ್ಟು ಬೇಗ ಮಾಡಿದೀನಿ ನೋಡಿ. ಸೊ ಇಷ್ಟಕ್ಕೆ ನಾನು ಇದು ಆನಿಯನ್ ರಿಂಗ್ಸ್ ಇಡೋಣ ಇದಕ್ಕೆ. ಸೊ ಒಂದು ಆನಿಯನ್ ರಿಂಗ್ಸ್ ಹಾಗೂ ಒಂದು ಸ್ವಲ್ಪ ಸಾಸ್ ಹಾಕ್ತೀನಿ. ಸೊ ನಾರ್ಮಲ್ ರೋಟಿನ ಎಷ್ಟು ಅಟ್ರಾಕ್ಟಿವ್ ಆಗಿ ನಾವು ಪ್ರೆಸೆಂಟ್ ಮಾಡಿಬಿಡ್ಬೋದು ಅಂತ ನೋಡಿ. ಇದು ರೆಡಿ ಇದೆ. ಸೊ ಕಬಾಬ್ ಬೈಟ್ಸ್ ರೆಡಿ ಇದೆ. ನೀವು ಇವತ್ತು ಖಂಡಿತವಾಗ್ಲೂ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಪ್ರೋಟೀನ್ ರಿಚ್ ಕಬಾಬ್ ಬೈಟ್ಸ್ ರೆಡಿ ಇದೆ. ಎಲ್ಲರೂ ಮಕ್ಕಳಿಗಾಗ್ಲಿ ಟಿಫಿನ್ ಬಾಕ್ಸ್ ರೆಸಿಪೀಸ್ ಆದ್ರೂ ಆಗತ್ತೆ. ನಿಮಗೆ ಬೆಳಗ್ಗೆನೆ ರಾತ್ರಿ ಅಕಸ್ಮಾತ್ ಮಿಕ್ಕೋಗಿರೋ ರೊಟ್ಟಿ ಚಪಾತಿ ಇರುತ್ತೆ ನೋಡಿ, ಅದಕ್ಕೂ ಮಾಡ್ಕೊಡ್ಬೋದು. ಇವನ್ ನೀವು ಚೆನ್ನ ಅಂತಲ್ಲ, ಎನಿ ಫೀಲಿಂಗ್ ಈ ತರ ಮಾಡಿ ಕೊಟ್ರೆ ಈ ಈ ಈ ಪ್ರೆಸೆಂಟೇಷನ್ ಅಲ್ಲಿ ಏನ್ ಮಾಡ್ಕೊಟ್ರು ಮಕ್ಳಂತೂ ಖುಷಿಯಾಗಿ ತಿಂತಾರೆ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ನೀವು ಟ್ರೈ ಮಾಡಿ ನೋಡಿ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು
ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಈ ದಿನನೇ ಟ್ರೈ ಮಾಡಿ ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.